ಸರ್ ಬನ್ನಿ ಸರ್, ಇನ್ನೂ 5,000 ಕಡಿಮೆ ಮಾಡಿ ಕೊಟ್ಬಿಡ್ತೀನಿ ಸರ್. 85,000, 70,000, 50,000 ಡೌನ್ ಪೇಮೆಂಟ್ ಕೊಡ್ಲಿ ಸರ್. ಇನೋವಾ ಕೊಡ್ತೀನಿ ಸರ್. ಹೋಂಡಾ ಸಿವಿಕ್ ಸರ್ ಇದು ಸರ್ 22,60,000 ಇತ್ತು ಸರ್ ಶೋರೂಮ್ ರೇಟ್ ಅಲ್ಲಿ. ಸೊ ನಾನ್ ಕೊಡ್ತಾ ಇರೋದು ಬರೀ 2.5 ಲಕ್ಷ ಗಾಡಿ ಕೊಡ್ತಾ ಇದ್ದೀನಿ. 30,000 ಡೌನ್ ಪೇಮೆಂಟ್ ಕೊಟ್ಟರು ಸಾಕು, ಅಷ್ಟೇ ಈಸಿಯಾಗಿ ಲೋನ್ ಮಾಡ್ಕೊಡ್ತೀನಿ. ಶಿಫ್ಟ್ ಗಿನ ಕಡಿಮೆ ಪ್ರೈಸ್ ಅಲ್ಲಿ ಟಿವಿ 300 ಕೊಡ್ತೀನಿ ಸರ್. ಇದು ಒಂದು 80,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ಈಸಿಯಾಗಿ ಒಂದು 3.5 ಲೋನ್ ಮಾಡ್ಕೊಡ್ತೀವಿ. ಇದಕ್ಕೆ 25,000 ತರಲಿ ಸರ್. 2007 ಮಾಡಲು ಗಾಡಿ, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಸರ್ ಆಲ್ಟೋ ಕೊಡಲ್ಲ, ನಾನು ಶಿಫ್ಟ್ ಕೊಡ್ತೀನಿ. 2,25,000 ಕೊಡ್ತೀನಿ. 4,45,000 ಲೋನ್ ಮಾಡ್ಕೊಡ್ತೀನಿ. ಪ್ರೊಫೈಲ್ ಒಂದು ತಗೊಂಬನ್ನಿ ವೀಕ್ಷಕರೇ, ಅಷ್ಟೇ ನಾನು ಕೇಳೋದು. ಹೌದು ಸರ್, ಶಿಫ್ಟ್ ಪ್ರೈಸ್ ಅಲ್ಲಿ ಎಟಿಗ ಕೊಡ್ತಾ ಇದ್ದೀನಿ. ಸೊ ಇದಕ್ಕೇನ ಡೌನ್ ಪೇಮೆಂಟ್ ಅಂದ್ರೆ ಒಂದು 70,000 ತಂದ್ರು ಸಾಕು, ವೀಕ್ಷಕರು ಆರಾಮಾಗಿ ತಗೊಂಡು ಹೋಗ್ಬೋದು ಸರ್. 1 ಲಕ್ಷ ಕೊಡ್ಲಿ ಸರ್ ಸಾಕು. 1 ಲಕ್ಷ. ಅದರಲ್ಲೂ ಡೀಸೆಲ್ ವೆಹಿಕಲ್ ಸರ್. ಗಾಡಿನಲ್ಲಿ ಒಂದು ಸಿಂಗಲ್ ಸ್ಕ್ರಾಚ್ ತೋರಿಸ್ಲಿ ಸರ್, ಗಾಡಿನ ಹಂಗೆ ಕೊಟ್ಟು ಕಳಿಸ್ಬಿಡ್ತೀನಿ. 2020 ನಲ್ಲಿ ಡೀಸೆಲ್ ಬಂದಿದ್ರೆ ಇಡೀ ಕರ್ನಾಟಕದಲ್ಲಿ ಒಂದು 100 ಗಾಡಿ ಬಂದಿರಬಹುದು ಸರ್. ಆ 100ರಲ್ಲಿ ಇದು ಒಂದು ಗಾಡಿ ಸರ್, ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಇದೆ. ಒಂದು 30 ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡಿ. 1,95,000 ಸರ್. ಆಲ್ಟೋಗಿನ ಕಡಿಮೆ ಪ್ರೈಸ್ ನಲ್ಲಿ ಫಿಗೋ ಕೊಡ್ತಾ ಇದ್ದೀನಿ ಸರ್. ಅದರಲ್ಲೂ ಡೀಸೆಲ್ ಸರ್ ಕೊಡ್ತೀನಿ. 45,000 ಡೌನ್ ಪೇಮೆಂಟ್ ಗೆ 22 ಮೈಲೇಜ್ ಬರುವಂತ 21 ಮಾಡಲು ಗಾಡಿ ಕೊಡ್ತಾ ಇದ್ದೀನಿ ಸರ್. ಫಸ್ಟ್ ವೆಹಿಕಲ್ ಯಾವ್ದರಿಂದ ತೋರಿಸ್ತೀರಾ ಸರ್? ಸರ್ ಫೋರ್ಡ್ ಫಿಗೋ ತುಂಬಾ ಹತ್ರವಾಗಿ ಕಸ್ಟಮರ್ ಮುಟ್ಟಬೇಕು. ಯಾಕೆಂದ್ರೆ ಬರೀ 1,95,000ಕ್ಕೆ 11 ಮಾಡಲು ಟೈಟಾನಿಯಮ್, ಅದರಲ್ಲೂ ಬ್ರಾಂಡ್ ನ್ಯೂ ಟೈರ್ ಇರುವಂತ ಡೀಸೆಲ್ ವೆಹಿಕಲ್ ತೋರಿಸ್ತಾ ಇದೆ ಸರ್. ಆರಾಮಾಗಿ 20ರಿಂದ 22 ಮೈಲೇಜ್ ಬರುತ್ತೆ ಗಾಡಿ ಇದು. ಸೊ AC ಪವರ್ ಸ್ಟೀರಿಂಗ್, ಫ್ರಂಟ್ ಎರಡ್ ಪವರ್ ವಿಂಡೋ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಹೊಸ ಲೆದರ್ ಸೀಟ್ ಹಾಕಿದ್ದಾರೆ, ಹೊಸ ಟೈರ್ಸ್ ಹಾಕಿದ್ದಾರೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಅಡ್ವೊಕೇಟ್ ಯೂಸ್ ಮಾಡಿರುವಂತ ಗಾಡಿ. 20ರಿಂದ 22 ಮೈಲೇಜ್ ಗ್ಯಾರಂಟಿ ಆಗಿ ಕೊಡುತ್ತೆ ಡೀಸೆಲ್ ನಲ್ಲಿ. 1,95,000 ಸರ್. ಆಲ್ಟೋಗಿನ ಕಡಿಮೆ ಪ್ರೈಸ್ ನಲ್ಲಿ ಫಿಗೋ ಕೊಡ್ತಾ ಇದ್ದೀನಿ ಸರ್. ಅದರಲ್ಲೂ ಡೀಸೆಲ್ ಸರ್. ಓಕೆ, ಹಾಗೆ ಈ ಕಡೆ ನೋಡೋದಾದ್ರೆ ಸರ್ ಸ್ವಿಫ್ಟ್ ಡಿಸೈರ್. ಅದೇ ರೀತಿ ಇದು ಸ್ವಿಫ್ಟ್ ಡಿಸೈರ್ ಸರ್. ಇದು 17 ಮಾಡಲು. ಸೊ ZXi ಪ್ಲಸ್ ಅಂದ್ರೆ ನಿಮ್ಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಪುಷ್ ಬಟನ್ ಸ್ಟಾರ್ಟ್, ನಿಮ್ ಡಿಫಾಗರ್, ಫಾಗ್ ಲ್ಯಾಂಪ್ ಎಲ್ಲ ಬರುವಂತ ಗಾಡಿ. ಬ್ರಾಂಡ್ ನ್ಯೂ ಟೈರ್ ಹಾಕಿದ್ದಾರೆ. ಸೊ ಕಂಪ್ನಿಯಿಂದ ಅಲಾಯ್ ವೀಲ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಬರುತ್ತೆ, ವುಡನ್ ಫಿನಿಶಿಂಗ್ ಡ್ಯಾಶ್ ಬೋರ್ಡ್ ಬರುತ್ತೆ, ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ, ಕ್ರೋಮ್ ಹ್ಯಾಂಡಲ್ ಬರುತ್ತೆ. ಸೊ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರು ಸರ್. 6,45,000 ಹೇಳ್ತಾ ಇದ್ದೀನಿ. ನಿಮ್ ಚಾನಲ್ ಇಂದ ಬರೋರಿಗೆ 6,30ಕ್ಕೆ ಗಾಡಿ ಕೊಡ್ತೀನಿ ಸರ್. 30,000 ಡೌನ್ ಪೇಮೆಂಟ್ ಕೊಟ್ಟರು ಸಾಕು, ಅಷ್ಟೇ ಈಸಿಯಾಗಿ ಲೋನ್ ಮಾಡ್ಕೊಡ್ತೀನಿ ಸರ್. ನಂಜುಂಡೇಶ್ವರ ಕಾರ್ಸ್ ಲೋನ್ ಮಾಡೋದ್ರಲ್ಲಿ ಫಸ್ಟ್ ಅಂತ ಹೇಳ್ಬೋದು. ಹೌದು ಸರ್. ಅವ್ರ ಕರ್ನಾಟಕದಿಂದ ಕಸ್ಟಮರ್ ಹುಡ್ಕೊಂಡು ಬರ್ತಾರೆ ಲೋನ್ಗೋಸ್ಕರ ಅಂತ. ಹೊಸ ಶೇಪ್ ತೋರಿಸಿದ್ರಿ ಸರ್, ಹಳೆ ಶೇಪ್ ಸರ್. ಇದು ಬಂದು 2013 ಮಾಡಲು ಸರ್. ಇದು 13 ಮಾಡಲು ಟೈಪ್ 2 ವರ್ಷನ್ ಇದು. ಸೊ ಇದರಲ್ಲಿ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರ್ತದೆ. ಸೊ ಇದರಲ್ಲಿ ಬಂದ್ಬಿಟ್ಟು VDI ಅಂದ್ರೆ ಡೀಸೆಲ್ ವೇರಿಯಂಟ್. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಬರೀ 93,000 ರನ್ ಆಗಿದೆ ಸರ್ ಗಾಡಿ. ಸೊ 4,45,000 ಹೇಳ್ತಾ ಇದ್ದೀನಿ. ನಿಮ್ ಚಾನಲ್ ಇಂದ ಬರೋರಿಗೆ 4,30,000 ಗಾಡಿ ಕೊಡಕ್ ರೆಡಿ ಇದೀವಿ ಸರ್. ಇದು ಒಂದು 80,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ಈಸಿಯಾಗಿ ಒಂದು 3.5 ಲೋನ್ ಮಾಡ್ಕೊಡ್ತೀವಿ ಸರ್. ಅದು ಡೀಸೆಲ್ ವೇರಿಯಂಟ್. ಅದರಲ್ಲೂ ಡೀಸೆಲ್ ಆರಾಮಾಗಿ 20 ಮೈಲೇಜ್ ಬರುವಂತ ಗಾಡಿ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ಇನೋವಾ ಯಾರಾದ್ರೂ ನೋಡ್ತಾ ಇದಾರೆ ಸರ್, ಸಿಂಗಲ್ ಓನರ್ 2013 ಮಾಡಲು. ಇವತ್ತು ಯಾವತ್ತು ನಾವು ಹೇಳ್ತಿರ್ತೀವಿ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಂದ್ರೆ ಆಫರ್ ಅಂದ್ರೆ ನಂಜುಂಡೇಶ್ವರ ಕಾರ್ ಲಿಂಕ್ಸ್. ಯಾಕಪ್ಪ ಹೇಳ್ತೀವಿ ಅಂದ್ರೆ ಈ ಗಾಡಿ ರೇಟ್ ನೋಡ್ತಿದ್ದಂಗೆ ಗೊತ್ತಾಗ್ಬಿಡ್ತದೆ ಸರ್. ಈ ಗಾಡಿ ಬಂದ್ಬಿಟ್ಟು ಇವತ್ತು ಎಲ್ಲಾನ ಚೆಕ್ ಮಾಡ್ಕೊಳ್ಳಿ. 8.5ರಿಂದ 9 ಲಕ್ಷ ಇದೆ ಸರ್ 13 ಮಾಡಲು. 10 ಲಕ್ಷ ಹೇಳೋರು ಹೇಳ್ತಾರೆ, 9.5 ಹೇಳೋರು ಹೇಳ್ತಾರೆ. ಸೊ ಮೀಡಿಯಂ ಆಗಿ ನನ್ನಂತ ಒಂದು ಶೋರೂಮ್ ಅವರು ಮಾರ್ತಾರೆ ಅಂದ್ರೆ 9 ಲಕ್ಷ ಹೇಳ್ತಾರೆ ಸರ್. ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಮಾತ್ರ ಬರೇ ನಾವು 7,80,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 7.5 ಲಕ್ಷ ಗಾಡಿ ಕೊಡ್ತೀನಿ ಸರ್. 7,50,000ಗೆ 50,000 ಡೌನ್ ಪೇಮೆಂಟ್ ಕೊಡ್ಲಿ ಸರ್. ಇನೋವಾ ಕೊಡ್ತೀನಿ ಸರ್. ಖಂಡಿತ. ನೆಕ್ಸ್ಟ್ ಇರೋದು ಸರ್ ಅದೇ ರೀತಿ ಸ್ಕಾರ್ಪಿಯೋ ಸರ್ ಇದು. ಸೊ ಸ್ಕಾರ್ಪಿಯೋ ಬಂದು S10 ಇದು ಅಂದ್ರೆ ಫುಲ್ಲಿ ಟಾಪ್ ಎಂಡ್ ಮಾಡಲು. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಮತ್ತೆ ಕಂಪ್ನಿಯಿಂದ ಅಲಾಯ್ ವೀಲು, ಆಟೋಮೆಟಿಕ್ ಮಿರರ್, ಕ್ರೋಮ್ ಹ್ಯಾಂಡಲ್, ರೇರ್ ವೈಸರ್ ಎಲ್ಲ ಬರುವಂತ ಗಾಡಿ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಬರೀ 78,000 80,000 ರನ್ ಆಗಿದೆ. ಸೊ ಡೀಸೆಲ್ ವೇರಿಯಂಟ್. ಸೊ ಇದು ಪ್ರೈಸ್ ವೈಸ್ ಹೇಳೋದಾದ್ರೆ ಬರೀ 9,45,000 ಹೇಳ್ತಾ ಇದೀನಿ. ನಿಮ್ ಚಾನಲ್ ಇಂದ ಬಂದ್ರೆ 9.30 ಗಾಡಿ ಕೊಡ್ತೀನಿ. 1,30 ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀನಿ ಖಂಡಿತ. ನೆಕ್ಸ್ಟ್ ಸೊ ಅದೇ ರೀತಿ ಎರ್ಟಿಗ ಯಾರಾದ್ರೂ ನೋಡ್ತಾ ಇದ್ದಾರೆ ಸರ್, ಈಗ ತಾನೇ ಬಂದಿರೋದು ಇದು. ಸೊ 2013 ಮಾಡಲು ಗಾಡಿ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಡೀಸೆಲ್ ವೇರಿಯಂಟ್. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲು ಮತ್ತೆ ಎಲ್ಲ ಇರುವಂತ ಗಾಡಿ ಇದು. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ಇದು ಪ್ರೈಸ್ ಅಂತ ಏನಾದ್ರು ಹೇಳೋದಾದ್ರೆ ಬರೀ 5,80,000 ಗಾಡಿ ಕೊಡಕ್ ರೆಡಿ ಇದೀನಿ ಸರ್. 5,80,000ಗೆ VDI ಡೀಸೆಲ್ ವೇರಿಯಂಟ್ ಎರ್ಟಿಗ ಸರ್. ಹೌದು ಸರ್, ಶಿಫ್ಟ್ ಪ್ರೈಸ್ ಅಲ್ಲಿ ಎರ್ಟಿಗ ಕೊಡ್ತಾ ಇದೀನಿ. ಸೊ ಇದಕ್ಕೇನ ಡೌನ್ ಪೇಮೆಂಟ್ ಅಂದ್ರೆ ಒಂದು 70,000 ತಂದ್ರು ಸಾಕು, ವೀಕ್ಷಕರು ಆರಾಮಾಗಿ ತಗೊಂಡು ಹೋಗ್ಬೋದು ಸರ್. ಖಂಡಿತ. K32 ಪಾಸಿಂಗ್ ಆಗಿರೋದು ಸರ್. ನೆಕ್ಸ್ಟ್ ಇರೋದು ಸರ್ ಅದೇ ರೀತಿ ಈಕೋ ಬಡವರು ಬಂದು 2020 ಮಾಡಲು. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. 5 ಸೀಟರ್ ವೆಹಿಕಲ್. ಬರೀ 60,000 ರನ್ ಆಗಿರುವಂತ ಗಾಡಿ. ಸೊ ಬರೀ 4,45,000 ಗಾಡಿ ಕೊಡ್ತೀನಿ ಸರ್. 4,45,000. ಅದರಲ್ಲೂ ನಿಮ್ ಚಾನಲ್ ಇಂದ ಬಂದ್ರೆ ಇನ್ನೂ ಒಂದು 5,000 ಕಡಿಮೆ ಮಾಡಿ 4,40ಗೆ ಗಾಡಿ ಕೊಡ್ತೀನಿ. ಒಂದು 90,000 ಡೌನ್ ಪೇಮೆಂಟ್ ಕೊಡ್ಲಿ ಸಾಕು ಸರ್. ಸೀಟ್ ಕೂಡ ಆಫ್ಟರ್ ಮಾರ್ಕೆಟ್. ಹೌದು, ಆಫ್ಟರ್ ಮಾರ್ಕೆಟ್ ಫೋಲ್ಡಿಂಗ್ ಸೀಟ್ ಸರ್. ಇನೋವಾ ಸೀಟ್ ತರ ಸೀಟ್ ಹಾಕ್ಸಿದೀವಿ ಸರ್. ಓಕೆ, ನೆಕ್ಸ್ಟ್ ವೆಹಿಕಲ್ ಸರ್. TU 300. ಸೊ ಇದು ಬಂದು 2016 ಮಾಡಲು. ಸೊ ಈ T8 ಪ್ಲಸ್
ಎಲ್ಲರೂ ಹೇಳ್ತಾರೆ ಸರ್ ನಾನು ಶಿಫ್ಟ್ ಪ್ರೈಸಲ್ಲಿ ಡಿಸೈರ್ ಕೊಡ್ತೀನಿ, ಆಲ್ಟೋ ಪ್ರೈಸಲ್ಲಿ ವ್ಯಾಗ್ನರ್ ಕೊಡ್ತೀನಿ ಅಂತ. ನಾನು ಹಂಗೆ ಹೇಳಲ್ಲ ಸರ್, ಶಿಫ್ಟ್ಗಿನ ಕಡಿಮೆ ಪ್ರೈಸಲ್ಲಿ ಟಿವಿ 300 ಕೊಡ್ತೀನಿ ಸರ್. ಬರೀ 5.5 ಲಕ್ಷಕ್ಕೆ ಸರ್ 16 ಮಾಡಲು, ಅದರಲ್ಲೂ ಝೀರೋ ಡೌನ್ ಪೇಮೆಂಟ್ ಕೂಡ ಕೊಡಕ್ಕೆ ರೆಡಿ ಇದೀನಿ ಸರ್. ಝೀರೋ ಡೌನ್ ಪೇಮೆಂಟ್ ಅಲ್ಲಿ ಕೊಡ್ತೀನಿ ಸರ್. ನೋಡಿ ಗಾಡಿ ಇವತ್ತು ಎಲ್ಲೇ ನೀವು ತಗೋತೀನಿ ಅಂದ್ರೆ 6 ಲಕ್ಷ 6.5 ಲಕ್ಷ ಲೋನೇ ಆಗ್ಬಿಡುತ್ತೆ. ಹೌದು, ನಾನು ಝೀರೋ ಡೌನ್ ಪೇಮೆಂಟ್ ಬರೀ ಕೊಡ್ತಾ ಇರೋದು 5.5 ಲಕ್ಷಕ್ಕೆ ಝೀರೋ ಡೌನ್ ಪೇಮೆಂಟ್ ಅಲ್ಲಿ ಕೂಡ ಕೊಡ್ತೀನಿ. ಗಾಡಿ ನೋಡಿ ಹೊಸ ಟೈರ್ ಹಾಕಿದ್ದಾರೆ, ಒಳ್ಳೆ ಪ್ರೊಫೈಲ್ ಇದೆ, ಕಂಪ್ನಿಯಿಂದಾನೆ ಅಲಾಯ್ ವೀಲ್, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್, ರೇರ್ ವೈಸರ್, ಡ್ಯೂಯಲ್ ಏರ್ ಬ್ಯಾಗು, ಇನ್ಬಿಲ್ಟ್ ಸಿಸ್ಟಮ್, ಆಡಿಯೋ ಕಂಟ್ರೋಲ್ ಸ್ಟೀರಿಂಗ್ ಎಲ್ಲ ಬಂದ್ಬಿಡ್ತದೆ, ಏನು ಹಾಕ್ಸೋಂಗಿಲ್ಲ ಸರ್. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಡ್ರಿವನ್ ಆಗಿರೋ ಸರ್ ಇದು ಸರ್ ಬರೇ 90,000 ರನ್ ಆಗಿದೆ ಸರ್ ಗಾಡಿ. ಓಕೆ ಸರ್, ಹಾಗೆ ವೋಲ್ಸ್ವ್ಯಾಗನ್ ಪೋಲೋ ಸರ್. ಪೋಲೋ ಬಗ್ಗೆ ಹೇಳ್ಬೇಕಾದ್ರೆ 2015 ಮಾಡಲು ಸರ್, ಸೆಕೆಂಡ್ ಓನರ್, ಬರೀ 71,000 ಓಡಿರುವಂತ ಗಾಡಿ, ಎಲ್ಲ ಬ್ರಾಂಡ್ ನ್ಯೂ ಟೈರ್ ಇದೆ, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬರುವಂತ ಗಾಡಿ ಸರ್. ಗಾಡಿ ಕೂಡ ಕಣ್ಮುಂದೆ ಇದೆ, ನೀವು ನೋಡ್ತಾ ಇರಬಹುದು, ಬರೀ 72,000 ಓಡಿದೆ. ಸೊ ಇದು ಹೌದು ಸರ್, ಕಂಫರ್ಟ್ ಲೈನ್ ಇದು. ಸೊ ಪ್ರೈಸ್ ಅಂತ ಹೇಳಿದ್ರೆ ಬರೀ 4,95,000 ಗಾಡಿ ಕೊಡ್ತೀನಿ ಸರ್. 4,95,000 ಗಾಡಿ ಕೊಡ್ತೀನಿ ಸರ್. ಕಂಫರ್ಟ್ ಲೈನ್ ವೆಹಿಕಲ್ ಸಿಗ್ತಿರೋದು ಸರ್. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಬಗ್ಗೆ ನೋಡ್ಬೇಕಂದ್ರೆ ಸರ್, 2019 ಮಾಡಲು ಬ್ರಿಜಾ, ಅದರಲ್ಲೂ ಸರ್ ಸಿಂಗಲ್ ಓನರು ZE ಪ್ಲಸ್ ಸರ್, ಸಾರಿ ಪ್ಲಸ್ ಅಲ್ಲ, ZE, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗು, ಆಡಿಯೋ ಕಂಟ್ರೋಲ್ ಸ್ಟೀರಿಂಗ್, ಆಟೋಮೆಟಿಕ್ ಮಿರರ್, ಸೊ ಡ್ಯೂಯಲ್ ಟೋನ್ ಕೂಡ ಬರುತ್ತೆ ಗಾಡಿಯಲ್ಲಿ, ರೇರ್ ವೈಸರ್ ಕೂಡ ಬರುತ್ತೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಸರ್. ಸೊ ಕಿಲೋಮೀಟರ್ ಬಂದ್ಬಿಟ್ಟು ಬರೀ 90,000 ರನ್ ಆಗಿದೆ. ಶೋರೂಮ್ ಹಿಸ್ಟ್ರಿ ಕೂಡ ಅವೈಲಬಲ್ ಇದೆ. ಸೊ ವೆಹಿಕಲ್ ಪ್ರೈಸ್ ಅಂದ್ರೆ 9,45,000 ನಾವು ಮಾರ್ಕೆಟಿಂಗ್ ಪ್ರೈಸ್ ಹೇಳ್ತಾ ಇದೀವಿ ಸರ್. ನಿಮ್ ಚಾನಲ್ ಇಂದ ಏಕ್ದಮ್ ನಮ್ ಶೋರೂಮ್ ಬಂದು ಅಂದ್ರೆ 9 ಲಕ್ಷ ಗಾಡಿ ಕೊಡ್ತೀನಿ ಸರ್. ಇವತ್ತು ಎಲ್ಲಾನ ಚೆಕ್ ಮಾಡಲಿ ಸರ್, 9.5 9.25 ಲಕ್ಷ ಇದೆ, 9 ಲಕ್ಷಕ್ಕೆ ಕೊಟ್ಬಿಡ್ತೀನಿ. 8 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. 1 ಲಕ್ಷ ಕೊಡ್ಲಿ ಸರ್ ಸಾಕು. 1 ಲಕ್ಷ ಅದರಲ್ಲೂ ಡೀಸೆಲ್ ವೆಹಿಕಲ್ ಸರ್. ಗಾಡಿನಲ್ಲಿ ಒಂದು ಸಿಂಗಲ್ ಸ್ಕ್ರಾಚ್ ತೋರಿಸ್ಲಿ ಸರ್, ಗಾಡಿನ ಹಂಗೆ ಕೊಟ್ಟು ಕಳಿಸ್ಬಿಡ್ತೀನಿ, ಅಷ್ಟು ನೀಟ್ ಆಗಿದೆ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ. 90,000 ಡೀಸೆಲ್ ವೇರಿಯಂಟ್ ಬ್ರೆಜಾ ಹುಡ್ಕೋರ್ಗೆ ಇವನ್ A to Z ಫೀಚರ್ಸ್ ಬರುತ್ತೆ. ಹೇಳಿ ಸರ್, ನೆಕ್ಸ್ಟ್ ವೆಹಿಕಲ್ ಸರ್ ಎಸ್ ಕ್ರಾಸ್. ಇದು ಬಂದ್ಬಿಟ್ಟು ನಿಮಗೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗ್ ಕೂಡ ಕೊಡುತ್ತಾರೆ, ಕಂಪ್ನಿಯಿಂದ ಅಲಾಯ್ ವೀಲ್ ಕೂಡ ಕೊಡ್ತಾರೆ. ಸೊ ಆಟೋಮೆಟಿಕ್ ಮಿರರ್ ಬರುತ್ತೆ, ಕ್ರೋಮ್ ಹ್ಯಾಂಡಲ್ ಬರುತ್ತೆ, ರೇರ್ ವೈಸರ್ ಬರುತ್ತೆ. ಗಾಡಿ ಕೂಡ ಡೀಸೆಲ್, ಅದರಲ್ಲೂ ನಿಮಗೆ SVSH ಇಂಜಿನ್, ಹೈಬ್ರಿಡ್, BMW X1 ಶೇಪ್ ಅಂದ್ರೆ ನ್ಯೂ ಶೇಪ್ ಬಂದಿದ್ದಾರೆ ಎಲ್ಲ ಇದು. ಸೊ X1 ಶೇಪ್ ಅಲ್ಲಿ ಬಂದಿದೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ, ಅಲ್ಟಿಮೇಟ್ ಆಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. 85,000 ಗಾಡಿ ಓಡಿದೆ, ಅದರಲ್ಲೂ ಡೀಸೆಲ್ ಗಾಡಿ ಸರ್ ಇದು. ಸೊ ಬರೀ 7,25,000 ಹೇಳ್ತಾ ಇದ್ದೀನಿ ಸರ್. ನಿಮ್ ಚಾನಲ್ ಇಂದ ಇಲ್ಲಿಗೆ ಬಂದ್ರೆ ಬರೀ 7 ಲಕ್ಷಕ್ಕೆ ಸರ್ ಆಫರ್ ಪ್ರೈಸಲ್ಲಿ ಕೊಟ್ಬಿಡ್ತೀನಿ. ಲೋನ್ ಅಂತ ಬಂದ್ರೆ 6.5 ಲೋನು ಸರ್, 50,000 ಡೌನ್ ಪೇಮೆಂಟ್ ಅಲ್ಲಿ ತಗೊಂಡು ಹೋಗ್ಬಿಡ್ಲಿ. ನಿಮಗೆ ಫ್ಯಾನ್ಸಿ ನಂಬರ್ ಕೂಡ ಅವೈಲೇಬಲ್ ಇದೆ. ಹೌದು ಸರ್, 0600. ಹಾಗೆ ನೆಕ್ಸ್ಟ್ ಇರೋದು ಸರ್ ಅದೇ ರೀತಿ ಡಿಸೈರು. ಸೊ 2016 ಮಾಡಲು, ಇದು ಬಂದು ಸೆಕೆಂಡ್ ಓನರ್ ಸರ್. ಇವಾಗ 16 ಮಾಡಲು 6.5 ಲಕ್ಷ ಇದೆ ಸರ್ ಬೇರೆ ಬಜಾರಲ್ಲ. ನಾನು ಬೇರೆ ಬಜಾರ್ ಪ್ರೈಸ್ ಕಂಪ್ಯಾರಿಸನ್ ಮಾಡಲ್ಲ. ನನ್ನ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ ಶೋರೂಮ್ ಅಲ್ಲಿ 5.5 ಲಕ್ಷ ಗಾಡಿ ಕೊಡ್ತೀನಿ ಸರ್. ಬರೇ 5.5 ಲಕ್ಷ ಸರ್. 50,000 ಡೌನ್ ಪೇಮೆಂಟ್ ಕೊಡ್ಲಿ ಸರ್, ತಗೊಂಡೋಗ್ಲಿ ಸರ್. 50,000 ತಗೊಂಡ್ ಬಂದ್ರೆ ಡಿಸೈರ್ ಪೆಟ್ರೋಲ್ ವೇರಿಯಂಟ್ ಕಡಿಮೆ ಪ್ರೈಸ್ ಅಲ್ಲಿ ಯಾರಾದ್ರೂ ಶಿಫ್ಟ್ ನೋಡ್ತಾ ಇದೀರಾ ಸರ್? ಬರೀ ಸರ್ 2007 ಮಾಡಲು ಗಾಡಿ, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಸರ್ ಆಲ್ಟೋ ಕೊಡಲ್ಲ, ನಾನು ಶಿಫ್ಟ್ ಕೊಡ್ತೀನಿ. 2,25,000 ಕೊಡ್ತೀನಿ. 2,25,000 ಸರ್. 2,25,000 ಸರ್. ಗಾಡಿ ಬರೀ 80,000 ಓಡಿದೆ, ಸೆಕೆಂಡ್ ಓನರ್, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಸೊ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಸರ್. ನೀವು ಇಂಟೀರಿಯರ್ ತೋರಿಸಬಹುದು, ಒಳ್ಳೆ ಲೆದರ್ ಇಂಟೀರಿಯರ್ಸ್ ಹಾಕಿದ್ದಾರೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಬರೀ 94,000 ಓಡಿರುವಂತ ಗಾಡಿ ಸರ್. 94,000 ಓಡಿರೋ ವೆಹಿಕಲ್ ಆಗಿರುತ್ತೆ. ಆಫ್ಟರ್ ಮಾರ್ಕೆಟ್ ಲೆದರ್ ಅಪಾಲ್ಸರಿ ಕೂಡ ಹಾಕಿದ್ದಾರೆ ಅಂತ ಹೇಳ್ಬೋದು. ಅಂಡ್ VXI ವೇರಿಯಂಟ್ ಅಲ್ವಾ ಸರ್ ಇದು? ಹೌದು ಸರ್. ಅಂಡ್ ಸರ್ ಒಂದೇ ಒಂದು ಡೆಡ್ ಲೈನ್ ಪ್ರೈಸ್ ಏನಾದ್ರು ಹೇಳ್ತಾರೆ ಇದಕ್ಕೆ? ಸರ್ ಬನ್ನಿ ಸರ್, ಇನ್ನೂ ಒಂದು 5,000 ಕಡಿಮೆ ಮಾಡಿ ನಿಮ್ಮ ಚಾನಲ್ ಇಂದ ಬಂದ್ರೆ ಸರ್, ಇನ್ನೂ ಒಂದು 5,000 ಕಡಿಮೆ ಮಾಡೋದು, 2,20,000 ಕೊಟ್ಬಿಡೋಣ ಬನ್ನಿ ಸರ್. 2,20,000. ಅದಕ್ಕಿಂತ ಬಂದ್ರೆ ಸ್ವಲ್ಪ ಇನ್ನೂ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಖಂಡಿತ ನಿಮ್ಮ ಚಾನಲ್ ಇಂದ ಬಂದ್ರೆ ಸರ್, ಅದೇ ನಮ್ಮ ಸೌಭಾಗ್ಯ, ಖಂಡಿತ ಮಾಡ್ಕೊಡ್ತೇನೆ ಸರ್. ಎಸ್. ನೆಕ್ಸ್ಟ್ ಅದೇ ರೀತಿ ನೀವು ನೋಡ್ತಾ ಇರೋದು ಎನ್ಲೈನ್ i20 2021 ಮಾಡಲು, ಬರೀ 35,000 ಓಡಿರುವಂತ ಗಾಡಿ ಸರ್. 8,65,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 8.5 ಲಕ್ಷ ಗಾಡಿ ಕೊಡ್ತೀನಿ ಸರ್. 8 ಲಕ್ಷ 1.5 ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು, ಈಸಿಯಾಗಿ ತಗೊಂಡು ಹೋಗ್ಬೋದು. ಮೇ ಬಿ ಇದು ಎನ್ಕ್ವೈರಿ ಆಗುತ್ತೆ ಅನ್ಕೋತೀನಿ ಸರ್. ಎನ್ಕ್ವೈರಿ ವ್ಯಾಪಾರ ನಡೀತಾ ಇತ್ತು, ಅದು ಆಗಿರ್ಬೋದು, ಗೊತ್ತಿಲ್ಲ. ಸೊ ಅದೇ ರೀತಿ ನೀವು ನೋಡ್ತಾ ಇರ್ಬೋದು 14 ಮಾಡಲು. ಸೊ ಅದು ಬಂದ್ಬಿಟ್ಟು ನಿಮಗೆ ಫುಲ್ಲಿ ಟಾಪ್ ಎಂಡ್ SX ಆಪ್ಷನ್ ಅಲ್ಲೂ ವರ್ನಾ ಫ್ಲೂಡಿಗೂ ಸರ್. ಅಂದ್ರೆ 6 ಏರ್ ಬ್ಯಾಗ್ ಬರುತ್ತೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಸೊ ಡ್ಯೂಯಲ್ ಟೋನ್ ಕೂಡ ಬರುತ್ತೆ ಗಾಡಿನಲ್ಲಿ, ಅದರಲ್ಲೂ ಆಟೋಮೆಟಿಕ್ ಸರ್. ವರ್ನಾ ಫ್ಲೂಡಿಕಲ್ಲಿ ಯಾರು ಆಟೋಮೆಟಿಕ್ ತುಂಬಾ ಜನ ಹುಡುಕ್ತಾ ಇರ್ತಾರೆ, ಅವ್ರಿಗೆ ಒಳ್ಳೆ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಸೊ ಬರೀ 5,90,000 ಗಾಡಿ ಕೊಡ್ತೀನಿ ಸರ್. 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ, 90,000 ಡೌನ್ ಪೇಮೆಂಟ್ ಸರ್. 5,90,000 ನಿಮಗೆ ಗಾಡಿ ಮಾತ್ರ ಕ್ಲಾಸ್ ಆಗಿದೆ. 72,000 ಓಡಿದೆ ಸರ್. ಡೀಸೆಲ್ ವೇರಿಯಂಟ್ 2,000 ಆಟೋಮೆಟಿಕ್ ಡೀಸೆಲ್ ಅಲ್ಲಿ ಮೈಲೇಜ್ ಸರ್ ಇದಕ್ಕೆ ಆರಾಮಾಗಿ 16-18 ಕೊಡುತ್ತೆ ಸರ್. ಓಕೆ. ನೆಕ್ಸ್ಟ್ ಸರ್ ಇರೋದು ಸ್ವಿಫ್ಟ್ ಡ್ಯೂಯಲ್ ಟೋನ್ ಗಾಡಿ, ಇದು RS ಎಡಿಷನ್. ಸೊ RS ಎಡಿಷನ್ ಅಲ್ಲಿ ಏನಪ್ಪಾ ಅಂದ್ರೆ ಸೀಟ್ ಕೂಡ ಡ್ಯೂಯಲ್ ಟೋನ್ ಬರುತ್ತೆ, ಗಾಡಿ ಕೂಡ ಡ್ಯೂಯಲ್ ಟೋನ್ ಬರುತ್ತೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಸ್ಪೋರ್ಟ್ಸಿ ಲುಕ್ ಅಲ್ಲಿ. ಸೊ ಇದು ಬಂದ್ಬಿಟ್ಟು 2015 ಮಾಡಲು ಸರ್. 5.25 ಹೇಳ್ತಾ ಇದ್ದೀನಿ. ನಿಮ್ ಚಾನಲ್ ಇಂದ ಬಂದ್ರೆ
5 ಲಕ್ಷ ಗಾಡಿ ಕೊಡ್ತೀನಿ ಸರ್. ಡೌನ್ ಪೇಮೆಂಟ್ ಸರ್ ಇದಕ್ಕೆ ಸರ್ 50,000 ಸರ್ ಅಷ್ಟೇ ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ಸರ್ ಅದೇ ರೀತಿ ಯಾರಾದ್ರೂ ಸ್ವಿಫ್ಟ್ ನೋಡ್ತಾ ಇದ್ರೆ ಸರ್ 2020 ಮಾಡಲು ಸರ್ ಇದು 2020 ನಲ್ಲಿ ಡೀಸೆಲ್ ಬಂದಿದ್ರೆ ಇಡೀ ಕರ್ನಾಟಕದಲ್ಲಿ 100 ಗಾಡಿ ಬಂದಿರಬಹುದು ಸರ್. ಆ 100ರಲ್ಲಿ ಇದು ಒಂದು ಗಾಡಿ ಸರ್ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಇದೆ. ಸೊ ಇದಕ್ಕೆ ಆಫ್ಟರ್ ಮಾರ್ಕೆಟ್ ಅಲ್ಲಾ ವೀಲ್ ಹಾಕಿದ್ದಾರೆ, ಬ್ರಾಂಡ್ ನ್ಯೂ ಟೈರ್ ಇದೆ. ಗಾಡಿ ಕಿಲೋಮೀಟರ್ ಕೂಡ ಬರೀ 71,000 ಗಾಡಿ ಓಡಿರುವಂತ ಗಾಡಿ. ವೆಹಿಕಲ್ ಡೀಸೆಲ್ ವೇರಿಯಂಟ್ ಸರ್ 221 ಅಲ್ವಾ ಸರ್? ಹೌದು ಸರ್, 36 ಫ್ಯಾನ್ಸಿ ನಂಬರ್ ಸರ್. ಸೊ ಗಾಡಿ ಕೂಡ ಚೆನ್ನಾಗಿದೆ ಕಣ್ಮುಂದೆ. ಸೊ ಬಂದ್ರೆ ಇದನ್ನ 7,25,000 ಗಾಡಿ ಕೊಟ್ಬಿಡ್ತೀನಿ ಸರ್. ಇದಕ್ಕೊಂದು 75,000 ಡೌನ್ ಪೇಮೆಂಟ್ ಕೊಡ್ಲಿ ಸರ್. ಸಿವಿಲ್ ಚೆನ್ನಾಗಿದ್ರೆ ಜೀರೋ ಡೌನ್ ಪೇಮೆಂಟ್ ಏನಾದ್ರು ಚಾನ್ಸಸ್ ಸರ್? ಇಲ್ಲ ಸರ್, ಇದಕ್ಕೊಂದು 75,000 50,000 ಆದ್ರೂ ಮಾಡ್ಬೇಕಾಗ್ತದೆ. ಕೆಲವೊಂದು ಗಾಡಿ ನಿಮ್ಗೆ ಹೇಳ್ತೀನಿ, ಇನ್ನು ಮುಂದೆ ಸುಮಾರು ಗಾಡಿ ಇದೆ ಜೀರೋ ಡೌನ್ ಪೇಮೆಂಟ್, ಅವು ಕೊಡ್ತೇನೆ. ವಿಡಿಯೋ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಯಾರು ಸೊ ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್ ಸಿಯಾಜು. ಸೊ ನೀವು ಕೇಳಿದ್ರೆ ಜೀರೋ ಡೌನ್ ಪೇಮೆಂಟ್ ಇದನ್ನ ಕೊಡ್ತೀನಿ ನೋಡಿ ಸರ್. ಇದು 2017 ಮಾಡಲು. ಸೊ ಇದು ಬಂದು ಸೆಕೆಂಡ್ ಓನರ್ ಗಾಡಿ. ಕಿಲೋಮೀಟರ್ ಬಂದು ಬರೀ 65,000 ರನ್ ಆಗಿದೆ. ಆಫ್ಟರ್ ಮಾರ್ಕೆಟ್ ಒಳ್ಳೆ ಅಲ್ಲಾ ವೀಲ್ ಹಾಕಿದ್ದಾರೆ. ಟಚ್, ರಿವರ್ಸ್ ಕ್ಯಾಮ್ರಾ, ಆಡಿಯೋ ಕಂಟ್ರೋಲ್, ಸ್ಟೇರಿಂಗ್, ಇನ್ಬಿಲ್ಟ್ ಸಿಸ್ಟಮ್ ಎಲ್ಲ ಬರುವಂತ ಡ್ಯೂಯಲ್ ಟೋನ್ ಗಾಡಿ ಸರ್. ಸೊ ಬರೀ 5,80,000 ಹೇಳ್ತಾ ಇದ್ದೀನಿ ಸರ್. ನಿಮ್ ಚಾನಲ್ ಇಂದ ಬಂದ್ರೆ 560 ಗಾಡಿ ಕೊಡ್ತೀನಿ, ಜೀರೋ ಡೌನ್ ಪೇಮೆಂಟ್ ಕೊಡ್ತೀನಿ ಸರ್, ನಿಮ್ಮ ಆಸೆ ಅಂತೆ. ಓಕೆನಾ ಸರ್? ಖಂಡಿತ ಸರ್. ಇನ್ನೂ ವೆಹಿಕಲ್ ಗಳು ಇರುತ್ತೆ, ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಖಂಡಿತ ಸರ್. ಹಾಗೆ ಸರ್ ನೆಕ್ಸ್ಟ್ ಅದೇ ರೀತಿ ನೀವು ನೋಡ್ತಾ ಇರೋ ಸರ್ ಬಲನೋ 2021 ಮಾಡಲು ಸರ್. ಚಾಲೆಂಜಿಂಗ್ ಪ್ರೈಸ್ ಸರ್ ಇವತ್ತು ಬಜಾರ್ಗೆನೆ. ಯಾಕೆ ಅಂತ ಹೇಳಿದ್ರೆ 21 ಮಾಡಲು ಇವತ್ತು ಎಲ್ಲೇ ನೋಡಿ 7.5 ಲಕ್ಷ ಇದೆ ಸರ್. ಸರ್ ನಮ್ಮ ಶೋರೂಮ್ ಅಲ್ಲಿ ಬರೇ 6,80,000 ಗಾಡಿ ಕೊಡ್ತೀನಿ ಸರ್. 6,80,000 ಬರೀ 6,80,000 ಜೀರೋ ಡೌನ್ ಪೇಮೆಂಟ್ ಕೂಡ ಅವೈಲಬಲ್ ಇದೆ ಸರ್. ಅದನ್ನು ಕೂಡ ಎರಡನೇ ವೆಹಿಕಲ್ ಹೌದು ಸರ್, ಖಂಡಿತ ಸರ್. ಎರಡಲ್ಲ ಸರ್, ಮೂರನೇ ವೆಹಿಕಲ್ ತೋರಿಸ್ತಾ ಇದೀವಿ. ಮೂರನೇ ವೆಹಿಕಲ್ ಒಂದು ನೆಕ್ಸ್ಟ್ ವೆಹಿಕಲ್. ಸೊ ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್, ಇದು ಬಲೋನೋ. ಸೊ ಇದು ಬಂದ್ಬಿಟ್ಟು 2016 ಮಾಡಲು. ಸೊ ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರ್ತದೆ. ಆಫ್ಟರ್ ಮಾರ್ಕೆಟ್ ಅಲ್ಲಾ ವೀಲು, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ. ಸೊ ಡ್ಯೂಯಲ್ ಏರ್ ಬ್ಯಾಗ್ ಕೂಡ ಇದೆ. ಇದು ಬ್ಯಾಕ್ ವೈಫರ್ ಕೂಡ ಇದೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಕಿಲೋಮೀಟರ್ ಬಂದ್ಬಿಟ್ಟು ಬರೇ 86,000 ರನ್ ಆಗಿರುವಂತ ಗಾಡಿ. ಗಾಡಿ ಕೂಡ ತುಂಬಾ ಕಣ್ಮುಂದೆ ಚೆನ್ನಾಗಿದೆ. 5,25,000 ಕೊಡ್ತೀನಿ ಸರ್. ಇದಕ್ಕೆ 25,000 ತರಲಿ ಸರ್. ಬರೀ 25,000 ಸರ್. ಒಂದು 2 ವೀಲರ್ ಡೌನ್ ಪೇಮೆಂಟ್ ತಗೊಂಡೋಗ್ಲಿ ಸರ್. ಪ್ರೊಫೈಲ್ ಒಂದು ಚೆನ್ನಾಗಿರ್ಲಿ ಸರ್. ಅಂಡ್ ಒಂದೊಂದು ಗಾಡಿಗೆ ನಿಮ್ ನಂಬರ್ ತೋರ್ಸಕ್ ಆಗೋದಿಲ್ಲ, ಬಿಕಾಸ್ ಒಂದ್ ಸ್ವಲ್ಪ ಕಂಜೆಸ್ಟೆಡ್ ಆಗಿದೆ ಗಾಡಿ. ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲ ಫ್ಯಾನ್ಸಿ ನಂಬರ್ ಇದೆ ಸರ್. ಈಗ ನೀವು ಒಂದು 70 ಗಾಡಿ ತೋರಿಸಿದ್ರೆ 60 ಗಾಡಿ ಇದ್ರೆ ಅದ್ರಲ್ಲಿ 40 ಗಾಡಿ ಫ್ಯಾನ್ಸಿ ನಂಬರ್ ಇದೆ ಸರ್. ಏನು ಹೆದರ್ಬೇಕಾಗಿಲ್ಲ. ಮತ್ತೊಂದು ಸರ್, ಕರ್ನಾಟಕ ವೆಹಿಕಲ್ ಮಾತ್ರ ಕರ್ನಾಟಕ ವೆಹಿಕಲ್ ಮಾತ್ರ. ಅದರಲ್ಲೂ ಬೆಂಗಳೂರು ವೆಹಿಕಲ್ ನಮ್ಮಲ್ಲಿ 99%. 1 or 2 ವೆಹಿಕಲ್ಸ್ ಅದರ್ಸ್ ಇದೆ, ಬಟ್ ಅದು ರೀನಂಬರ್ ಅಲ್ಲ. ಸೊ ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್. ಇದು ಒಳ್ಳೆ ಆಫರ್ ಅಂತಾನೆ ಹೇಳ್ಬೋದು ಸರ್. ನಿಮ್ ಜೀರೋ ಡೌನ್ ಪೇಮೆಂಟ್ ಇನ್ನೊಂದು ಗಾಡಿ ತೋರಿಸ್ತಾ ಇರೋದು. ಸೊ ಇದು ಬಂದ್ಬಿಟ್ಟು ಹೋಂಡಾ ಅಮೇಜ್. ಸೊ ಇದು ಒಂದು 2017 ಮಾಡಲು ಸರ್. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ಬರೇ 4,45,000 ಸರ್. 4,45,000 ಬರೇ 4,45,000 ಕೊಡ್ತೀನಿ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ವುಡನ್ ಫಿನಿಶಿಂಗ್ ಡ್ಯಾಶ್ ಬೋರ್ಡ್, ಇನ್ಬಿಲ್ಟ್ ಸಿಸ್ಟಮ್ ಎಲ್ಲ ಬರೋಂತ ಗಾಡಿ. 4,45,000 ಲೋನ್ ಮಾಡ್ಕೊಡ್ತೀನಿ. ಪ್ರೊಫೈಲ್ ಒಂದು ತಗೊಂಬನ್ನಿ ವೀಕ್ಷಕರೇ, ಅಷ್ಟೇ ನಾನು ಕೇಳೋದು. ಪೆಟ್ರೋಲ್ ಐವಿಟೆಕ್. ಎಸ್ ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ಆ ಕಡೆ ಇರೋದು ಸರ್. ಅದೇ ರೀತಿ ಬಲನೋ 2018 ಮಾಡಲು. ಅದ್ರಲ್ಲೂ ಆಟೋಮೆಟಿಕ್ ಸರ್ ಗಾಡಿ. ಸೊ ಆಲ್ಫಾ ವೇರಿಯಂಟ್. ಇವತ್ತು ಎಲ್ಲೂ ಕೊಡಲ್ಲ ಸರ್, ಶಿಫ್ಟ್ ಕೊಡಲ್ಲ ಸರ್. 2018 ಮಾಡಲು ಶಿಫ್ಟ್ ತಗೋಬೇಕು ಅಂತ 6.5 ಲಕ್ಷ ಹೇಳ್ತಾರೆ ಸರ್. ನಾನು ಬರೇ 5,60,000 ಗಾಡಿ ಕೊಡ್ತೀನಿ ಸರ್. 5,60,000 ಅದನ್ನು ಜೀರೋ ಡೌನ್ ಪೇಮೆಂಟ್. ಕೊಟೇಶನ್ 6,85,000 ಇದೆ ಸರ್. ನಿಮ್ಮ ಚಾನಲ್ ಇಂದ ಬರೋರಿಗೆ 5,60,000 ಗಾಡಿ ಕೊಡ್ತೀನಿ ಸರ್. ಎಲ್ಲೂ ಸಿಗಲ್ಲ ಸರ್. ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಸಿಗೋ ಆಫರ್. ಅವ್ರು ಹೊತ್ತಲ್ಲ ಸರ್, 25 ಶೋರೂಮ್ ನಲ್ಲಿ ಚೆಕ್ ಮಾಡ್ಕೊಂಬರ್ಲಿ. 5,60,000 ಯಾರೇ ಕೊಡ್ಲಿ ಸರ್, ಕೊಟೇಶನ್ ತಗೊಂಬರ್ಲಿ ಸರ್. ಇನ್ನೂ 20,000 ಡೌನ್ ಮಾಡ್ಕೊಟ್ಬಿಡ್ತೀನಿ. ಏನೋ ಕೊಟೇಶನ್ ಬಂದ್ಬಿಟ್ರೆ ಖಂಡಿತ ಆ ರೇಟ್ ನಲ್ಲಿ ಕೊಡ್ತೀನಿ. ಜೀರೋ ಡೌನ್ ಪೇಮೆಂಟ್ ಕೂಡ ಕೊಡ್ತೀನಿ. ಜೀರೋ ಡೌನ್ ಪೇಮೆಂಟ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ಅದೇ ರೀತಿ ಪೋಲೋ ಸರ್. 2011 ಮಾಡಲು. ಸೊ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಇದು ಕಂಫರ್ಟ್ ಲೈನ್ ಆದ್ರೂ ಕೂಡ ನಿಮ್ಗೆ ಆಫ್ಟರ್ ಮಾರ್ಕೆಟ್ ಅಲ್ಲಾ ವೀಲು, ಟಚ್, ರಿವರ್ಸ್ ಕ್ಯಾಮ್ರಾ, ಒಳ್ಳೆ ಲೆದರ್ ಇಂಟೀರಿಯರ್ಸ್. ಗಾಡಿ ಡ್ಯೂಯಲ್ ಟೋನ್ ಆಗಿದೆ. ಗಾಡಿ ಚೆನ್ನಾಗಿದೆ. ಸೊ ಅದರಲ್ಲೂ ಡೀಸೆಲ್ ವೆಹಿಕಲ್ ಸರ್. ಬರೇ 2,90,000 ಗಾಡಿ ಕೊಡ್ತೀನಿ. 2,90,000 ಗಾಡಿ ಕೊಟ್ಬಿಡ್ತೀನಿ ಸರ್. ಮಾಡಲ್ ಸರ್ ಸರ್ 2011 ಮಾಡಲು ಸರ್. ಅಂದ್ರೆ ರೆಡ್ ಕಲರ್ ಅಲ್ಲಿ ಡುವಲ್ ಟೋನ್ ಅಲ್ಲಿ ಬರುತ್ತೆ ನಿಮಗೆ. ಡೀಸೆಲ್ ಮೈಲೇಜ್ ಪೋಲೋ ಅಂದ್ರೆ ರೆಡ್ ಅಂದ್ರೆ ಪೋಲೋ ಗೊತ್ತಲ್ಲ ಸರ್ ನಿಮಗೆ. ಸೊ ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್. ಸ್ವಿಫ್ಟ್ ಡಿಸೈರ್ 2018 ಮಾಡಲು, ಸಿಂಗಲ್ ಓನರ್. ಅದರಲ್ಲೂ ಬರೀ 72,000 ಓಡಿರುವಂತ ಗಾಡಿ ಸರ್. ಬರೀ 7,25,000 ಕೊಡ್ತೀನಿ. ಆಫ್ಟರ್ ಮಾರ್ಕೆಟ್ ಅಲ್ಲಾ ವೀಲು, ವುಡನ್ ಫಿನಿಶಿಂಗ್ ಡ್ಯಾಶ್ ಬೋರ್ಡ್, ಡ್ಯೂಯಲ್ ಏರ್ ಬ್ಯಾಗ್, ಆಡಿಯೋ ಕಂಟ್ರೋಲ್, ಸ್ಟೇರಿಂಗ್, ಆಟೋಮೆಟಿಕ್ ಮಿರರ್ ಎಲ್ಲ ಇರುವಂತ ಡೀಸೆಲ್ ವೆಹಿಕಲ್. ಅದರಲ್ಲೂ ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದ್ದೀನಿ ಸರ್. 7.25 ಲಕ್ಷಕ್ಕೆ 75,000 ಡೌನ್ ಪೇಮೆಂಟ್ ಕೊಟ್ಟರೆ 6.5 ಲೋನ್ ಮಾಡ್ಕೊಡ್ತೀನಿ. ಇನ್ನೊಂದು ಗಾಡಿ ಇದೆ ನೋಡಿ ಸರ್, ಹುಂಡೈ ಅವರ 2021 ಮಾಡಲು ಗಾಡಿ. ಗಾಡಿ ಬಂದು ಬರೀ 80,000 ರನ್ ಆಗಿದೆ ಸರ್. ಬರೀ 6,45,000 ಕೊಡ್ತೀನಿ. 45,000 ಡೌನ್ ಪೇಮೆಂಟ್ಗೆ 22 ಮೈಲೇಜ್ ಬರುವಂತ 21 ಮಾಡಲು ಗಾಡಿ ಕೊಡ್ತಾ ಇದ್ದೀನಿ ಸರ್. ಖಂಡಿತ ಗಾಡಿ ಮಾತ್ರ ಕ್ಲಾಸ್ ಆಗಿದೆ, ಕಮ್ಮಿ ಓಡಿರೋದು. ಬನ್ನಿ ಒಂದ್ಸರ್ತಿ ಆ ಕಡೆ ನೋಡೋದಾದ್ರೆ ಸರ್. ಸರ್ ಬನ್ನಿ ಸರ್. ಅದೇ ರೀತಿ ನೀವು ನೋಡ್ತಾ ಇರ್ಬೋದು. ಸೊ ಟೊಯೋಟಾ ಇಟಿಯೋಸ್ 2012 ಮಾಡಲು ಸರ್. ಅವತ್ತು ಹೇಳ್ತೀವಿ ಸರ್, ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಂದ್ರೆ ಆಫರ್ ಅಂದ್ರೆ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಹೇಳಿ ಬಯಟ್ ಆಗ್ಬಿಟ್ಟಿದೆ. ಯಾಕಪ್ಪ ಹೇಳ್ತೀವಿ ಅಂದ್ರೆ ಸರ್, ಬರೇ ಮಾತಿನಲ್ಲಿ ತೋರಿಸೋದಲ್ಲ, ವೃತ್ತಿನಲ್ಲೂ ಕೂಡ ತೋರಿಸ್ಬೇಕು. ಅದಕ್ಕೋಸ್ಕರ ಪದೇ ಹೇಳ್ತೀನಿ ವೀಕ್ಷಕರೇ. ಬರೇ 3,30,000 ಗಾಡಿ ಕೊಡ್ತಾ ಇದ್ದೀನಿ ಇವತ್ತು. ಎಲ್ಲೇ ಕೊಟೇಶನ್ ತಗೊಂಬನ್ನಿ. 4,500 ಕಡಿಮೆ 2012 ಮಾಡಲು. ಇಟಿಯೋಸ್ ಕೊಡಲ್ಲ ನಿಮ್ಗೆ. ಸೊ ನಾನು ಕೊಡ್ತಾ ಇದ್ದೀನಿ 3,30,000
ಕೊಡ್ತಾ ಇದೀನಿ, ಬನ್ನಿ ತಗೊಳ್ಳಿ. ಚಿಕ್ಕ ವೆಹಿಕಲ್ ನೋಡೋರಿಗೆ ಪಾರ್ಕಿಂಗ್ ಸಮಸ್ಯೆ ತುಂಬಾ ಇದೆ ಬೆಂಗಳೂರಲ್ಲಿ ಸರ್. ಪಾರ್ಕಿಂಗ್ ಸಮಸ್ಯೆ ಇದ್ದು ಏನೋ ನಮ್ ಟೂ ವೀಲರ್ ಬೇಸಲ್ಲಿ ನನಗೆ 2 ಗಾಡಿ ಬೇಕು ಅಂದ್ರೆ ಬನ್ನಿ ಸರ್, ಟೂ ವೀಲರ್ ಅಷ್ಟೇ ಪ್ರೈಸ್ ನಲ್ಲಿ ನಾನು ಗಾಡಿ ಕೊಡ್ತೀನಿ. ಸೊ ಇದು ಬೇಕಾ 2012 ಮಾಡಲು, ಇದು ಬೇಕಾ 2012 ಮಾಡಲು. ಸೊ ಇದು 75,000 ಕೊಡ್ತೀನಿ ಸರ್, ಇದೊಂದು 90,000 ಗಾಡಿ ಕೊಡ್ತೀನಿ ಸರ್. 2 ಡೆಡ್ ಲೈನ್ ಪ್ರೈಸ್ ಒಂದು ಹೇಳ್ಬಿಡಿ ಸರ್. ಸರ್ ಬನ್ನಿ ಸರ್, ಇನ್ನೂ 5,000 ಕಡಿಮೆ ಮಾಡಿ ಕೊಟ್ಬಿಡ್ತೀನಿ ಸರ್. 85,000, 70,000 ಸರ್. ಹೋಗಿ ಸರ್. ಎಸ್ ಸರ್. ನೆಕ್ಸ್ಟ್ ವೆಹಿಕಲ್ ಸರ್ 2012 ಮಾಡಲು ಇನೋವಾ. ಸೊ ಇದು ಬಂದು G4 ವೇರಿಯಂಟ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಸೊ ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್ ಎಲ್ಲ ಬಂದ್ಬಿಡುತ್ತೆ. ಸೊ ಪ್ರೈಸ್ ಅಂದ್ರೆ 6,45,000 ಹೇಳ್ತಾ ಇದೀನಿ. ನಿಮ್ಮ ಚಾನಲಿಂದ ಬಂದ್ರೆ ಇನೋವಾನ 6,30,000 ಗಾಡಿ ಕೊಡ್ತೀನಿ. 30,000 ಸರ್, ಒಂದು 80,000 ಡೌನ್ ಪೇಮೆಂಟ್, 80,000, 1 ಲಕ್ಷ ಒಳಗಡೆ ಡೌನ್ ಪೇಮೆಂಟ್. ಯಾಕೆಂದ್ರೆ ಆನೆ ತಗೋತಾ ಇರೋದು ಸರ್, ಆನೆಗೆ ಊಟ ಆಗೋ ಶಕ್ತಿ ಅವ್ರಿಗೂ ಬೇಕಲ್ವಾ ಸರ್. ಖಂಡಿತ. ನೆಕ್ಸ್ಟ್ ವೆಹಿಕಲ್ ಅದೇ ರೀತಿ ನೋಡ್ತಾ ಇರ್ಬೋದು ಸರ್, ಡಾಟ್ಸನ್ ರೆಡಿಗೋ ಅಂದ್ಬಿಟ್ಟು 2014 ಮಾಡಲು ಸಿಂಗಲ್ ಓನರ್ 30,000 ಓಡೋ ಅಂತ ಗಾಡಿ. ಬರೀ 2,60,000 ಗಾಡಿ ಕೊಡ್ತೀನಿ ಸರ್. 50,000 ಡೌನ್ ಪೇಮೆಂಟ್, 60,000 ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು, ತಗೊಂಡೋಗ್ಲಿ ಸರ್. 14 ಮಾಡಲು ಗಾಡಿ ಕೊಡ್ತೀನಿ ಸರ್. ಸೊ ಅದೇ ರೀತಿ ಕ್ರೇಟಾ ಯಾರಾದ್ರೂ ನೋಡಿದ್ರೆ ಸರ್ ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು. ಯಾಕಂದ್ರೆ 2016 ಮಾಡಲು SX ಆಪ್ಷನ್ ಅಲ್ಲಿ ಇರೋದ್ರಿಂದ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, 6 ಗಾಳಿ ಚೀಲ ಬರುತ್ತೆ. ಅಂದ್ರೆ 6 ಇಯರ್ ಬ್ಯಾಗ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಬರುತ್ತೆ, ರೇರ್ ವೈಸರ್ ಬರುತ್ತೆ, ಆ ಹೊಸ ಬ್ರಾಂಡ್ ನ್ಯೂ ಟೈರ್ ಹಾಕಿದರೆ ಕಂಪ್ನಿಯಿಂದ ಅಲಾಯ್ ವೀಲ್ ಬರುತ್ತೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ಬರೇ 8.5 ಲಕ್ಷಕ್ಕೆ ಗಾಡಿ ಕೊಡಕ್ಕೆ ರೆಡಿ ಇದೀವಿ ಸರ್. ಒಂದು 50,000 ಸರ್, ಒಂದು 75,000, 80,000 ಡೌನ್ ಪೇಮೆಂಟ್ ಮಾಡಲಿ, ಆರಾಮಾಗಿ ತಗೊಂಡೋಗ್ಲಿ ಸರ್. ಇಲ್ಲಿ 9.5 ಲಕ್ಷ ಹಾಕಿದೀವಿ ಮಾರ್ಕೆಟಿಂಗ್ ಪ್ರೈಸ್. ನಿಮ್ ಚಾನಲ್ ಇಂದ ಬಂದ್ರೆ ಮಾತ್ರ 8,500 ಗಾಡಿ ಕೊಡ್ತೀನಿ ಸರ್. ನೆಕ್ಸ್ಟ್ ವೆಹಿಕಲ್ ಹೋಗೋದಾರೆ ಸರ್, ಇದು ಯಾವುದು ಸರ್? ಹೋಂಡಾ ಸಿವಿಕ್ ಸರ್. ಇದು ಸರ್ 22,60,000 ಇತ್ತು ಸರ್ ಶೋರೂಮ್ ರೇಟ್ ಅಲ್ಲಿ. ಸೊ ನಾನ್ ಕೊಡ್ತಾ ಇರೋದು ಬರೀ 2.5 ಲಕ್ಷ ಗಾಡಿ ಕೊಡ್ತಾ ಇದ್ದೀನಿ ಸರ್. ಸಿಂಗಲ್ ಓನರ್, 2006 ಮಾಡಲು, 5 ವರ್ಷ FC, 1 ವರ್ಷ ಇನ್ಸೂರೆನ್ಸ್, ಆಟೋಮೆಟಿಕ್ ಗಾಡಿ ವಿತ್ ಕ್ರೂಸ್ ಕಂಟ್ರೋಲ್, ಅದ್ರೂ ಆಟೋಮೆಟಿಕ್ ಗಾಡಿ ಕೊಡ್ತಾ ಇದ್ದೀನಿ. ಯೂತ್ಗೆ ತುಂಬಾ ಜನ ಸರ್, ಕಾಲೇಜ್ ಸ್ಟೂಡೆಂಟ್ಸ್ಗೆ ಮತ್ತೆ ಹುಡುಗರಿಗಂತೂ ಮಾಡಿಸಿರೋ ಅಂತ ಗಾಡಿನೇ ಅಂತ ಹೇಳ್ಬೋದು, ಸ್ಪೋರ್ಟ್ಸ್ ಆಗಿ ಮಡಿಕೊಳ್ಳುವಂತವ್ರಿಗೆ. ಸೊ ಎಲ್ಲ ಬಂದ್ಬಿಡುತ್ತೆ ಗಾಡಿನಲ್ಲಿ, ಏನು ಆಲ್ಟ್ರೇಷನ್ ಮಾಡಿಸೋಂಗಿಲ್ಲ, ಎಲ್ಲ ಇದರಲ್ಲೇ ಇನ್ಬಿಲ್ಟು ಹೋಂಡಾದಲ್ಲಿ ಕೊಟ್ಬಿಟ್ಟಿದ್ದಾರೆ. 2.5 ಲಕ್ಷ ಗಾಡಿ ಕೊಟ್ಬಿಡ್ತೀವಿ. ಹಾಗೆ ಇನ್ನೊಂದಿರೋದು ಸರ್. ಸರ್ ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್, ಇದು ಬಂದ್ಬಿಟ್ಟು ನಿಮ್ಗೆ TU 300 2019 ಮಾಡಲು, ಅದರಲ್ಲೂ ಸಿಂಗಲ್ ಓನರು, T6 ಪ್ಲಸ್ ಬ್ರಾಂಡ್ ನ್ಯೂ ಟೈರ್ ಇರೋಂಥ ಗಾಡಿ. 7,45,000 ಹೇಳ್ತಾ ಇದೀನಿ. 45,000 ಡೌನ್ ಪೇಮೆಂಟ್ ಅಂದ್ರೆ ಸಾಕು, ಗಾಡಿ ತಗೊಂಡ್ಬೋದು. ಅದರಲ್ಲೂ 19 ಮಾಡಲು, ಡೀಸೆಲ್, 8 ಜನ ಓಡಾಡೋ ಅಂತ ಗಾಡಿ ಕೊಡ್ತೀವಿ. ಓಕೆ. ನೆಕ್ಸ್ಟ್ ವೆಹಿಕಲ್ ಸರ್, ವ್ಯಾಗನರ್. ಯಾರಾದ್ರೂ ಸರ್ ನಾನು 30,000, 40,000 ನಾನು 2 ವೀಲರ್ ತಗೊಳ್ಳೋ ದುಡ್ಡಿದೆ ಅಂದ್ರೆ ಬನ್ನಿ ಸರ್, ನಿಮ್ಗೆ ವ್ಯಾಗನರ್ ಸ್ಟಿಂಗ್ರೇ ಕೊಡ್ತೀನಿ ಸರ್. 2017 ಮಾಡಲು ಗಾಡಿ, ಅದರಲ್ಲೂ ಕಂಪ್ನಿಯಿಂದಾನೆ ಅಲಾಯ್ ವೀಲು, ಡ್ಯೂಯಲ್ ಏರ್ ಬ್ಯಾಗ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಒಳ್ಳೆ ಲೆದರ್ ಇಂಟೀರಿಯರ್ಸ್, ಬ್ಯಾಕ್ ವೈಫರ್ ಎಲ್ಲ ಇದೆ. ಗಾಡಿ ಕೂಡ ತುಂಬಾ ನೀಟ್ ಆಗಿದೆ. 4,30,000 ಕೊಡ್ತೀನಿ, 30,000 ಡೌನ್ ಪೇಮೆಂಟ್ ಕೊಡಿ ಸಾಕು. ಓಕೆ. ಸೊ ಇದು ಇವತ್ತಾನೆ ಬಂದಿರೋ ಗಾಡಿ, ಇನ್ನು ಬಾಡಿ ಸ್ಟಿಕ್ಕರ್ ಎಲ್ಲ ಹಾಕ್ಸಿ ಕೊಡ್ತೀವಿ. ಇದು 2014 ಮಾಡಲು ZDI ಸಿಂಗಲ್ ಓನರ್ ಗಾಡಿ ಸರ್. ಡೀಸೆಲ್ ಅಲ್ಲಿ ಸಿಂಗಲ್ ಓನರ್ ಓಡಿರೋದು ಸರ್. ಇದು ಸರ್ ಕಿಲೋಮೀಟರ್ ಬಂದ್ಬಿಟ್ಟು ಬರೀ 83,000 ರನ್ ಆಗಿದೆ ಸರ್. ರೆಕಾರ್ಡೆಡ್ ಸರ್. ಶೋರೂಮ್ ಇಷ್ಟು ಚೆಕ್ ಮಾಡ್ಕೊಂಡ್ ಬರ್ಲಿ ಸರ್. ಸಿಂಗಲ್ ಓನರ್ ಗಾಡಿ ಇದು. ಸೊ ಇದು ಪ್ರೈಸ್ ಬಂದ್ಬಿಟ್ಟು ಬರೇ ನಾವು 6,80,000 ಗಾಡಿ ಕೊಡ್ತೀನಿ ಸರ್. 80,000 ಡೌನ್ ಪೇಮೆಂಟ್ ಅಲ್ಲಿ ತಗೊಂಡೋಗ್ಲಿ ಸರ್. ಅದ್ರಲ್ಲಿ 7 ಜನ 8 ಜನ ಓಡಾಡೋ ಅಂತ ಗಾಡಿ, 18ರಿಂದ 20 ಮೈಲೇಜ್ ಬರುವಂತ ಗಾಡಿ ತಗೊಂಡೋಗ್ಲಿ. ಓಕೆ. ನೆಕ್ಸ್ಟ್ ವೆಹಿಕಲ್ ಸರ್ ಸ್ಯಾಂಟ್ರೋ 2010 ಮಾಡಲು ಸರ್ ಇದು. ಸೊ 2,25,000 ಹೇಳ್ತಾ ಇದ್ದೀನಿ. ನಿಮ್ ಚಾನಲ್ ಇಂದ ಬಂದ್ರೆ 2,10,000 ಗಾಡಿ ಕೊಡ್ತೀನಿ ಸರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್ ಎಲ್ಲ ಬರುವಂತ ಗಾಡಿ. ಓನರ್ ಸರ್ ಇದ್ರದ್ದು ಸೆಕೆಂಡ್ ಓನರ್ ಸರ್. FC ರನ್ನಿಂಗ್ ಇದೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓಕೆ. ಹಾಗೆ ಅದಾಯ್ತಲ್ಲ. ಹಾಗೆ ಇನ್ನೊಂದು ಸ್ವಿಫ್ಟ್ ಇರೋದು ಸರ್ ಒಂದಲ್ಲ ಸರ್, ಇವತ್ತು 4 ಶಿಫ್ಟ್ ಇದೆ. ಸೊ ರೆಡ್ ಬೇಕಾದ್ರೆ ರೆಡ್ ಇದೆ, ವೈಟ್ ಬೇಕಾದ್ರೆ ವೈಟ್ ಇದೆ, ಬ್ಲಾಕ್ ಬೇಕಾದ್ರೆ ಬ್ಲಾಕ್ ಇದೆ. ಬ್ಲಾಕ್ ಬ್ಯೂಟಿ ಅಂತಾನೆ ಕರಿಬಹುದು. ಡ್ಯೂಯಲ್ ಟ್ಯೂನ್ ಇದು. ನೀವು ನೋಡ್ತಾ ಇರ್ಬೋದು, ಡ್ಯೂಯಲ್ ಕಲರ್ ಅಂದ್ರೆ ಮ್ಯಾಚಿಂಗ್ ಮಾಡಿದ್ದಾರೆ ಇವರು, ಸ್ಪೋರ್ಟ್ಸಿ ಲುಕ್. ಸೊ ಇದರಲ್ಲಿ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಹಾಕಿದ್ದಾರೆ, ಸ್ಪೋರ್ಟ್ಸಿ ಕಲರ್ ಮಾಡಿದ್ದಾರೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ, ಡೀಸೆಲ್ ವೇರಿಯಂಟ್. ಸೊ ಪ್ರೈಸ್ ಅಂತ ಹೇಳಿದ್ರೆ 4,30,000 ಗಾಡಿ ಕೊಟ್ಬಿಡ್ತೀವಿ. 4,30,000 ಗಾಡಿ VDI ಅಲ್ವಾ ಸರ್? ಹೌದು ಸರ್, VDI. ಸೊ ಇದಕ್ಕೆ ಒಂದು 80,000 ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು. ನೆಕ್ಸ್ಟ್ ಇರೋದು ಸರ್. ಸರ್ ಅದೇ ರೀತಿ ಯಾರಾದ್ರೂ ಡಸ್ಟರ್ ನೋಡ್ತಾ ಇದ್ರೆ RX-Z, ಅದರಲ್ಲೂ ನಿಮಗೆ 2016 ಮಾಡಲ್ ಗಾಡಿ, ಬರೀ 6,500 ಗಾಡಿ ಕೊಡ್ತೀನಿ ಸರ್. 50,000 ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು, ಈಸಿಯಾಗಿ ತಗೊಂಡು ಹೋಗ್ಬೋದು ಸರ್. ಓಕೆ. ಅಂಡ್ ನೋಡ್ಬೋದು ಗಾಡಿ ಮಾತ್ರ ಕ್ಲಾಸ್ ಆಗಿದೆ, ಫುಲ್ಲಿ ಟಾಪ್ ಅಂಡ್ ಆಗಿರುತ್ತೆ. A to Z ಫೀಚರ್ಸ್ ಬರುತ್ತೆ. ಅಂಡ್ ಓಡಿರೋದು 79,000 ಓಡಿರೋದು. ಅಂಡ್ ಡೌನ್ ಪೇಮೆಂಟ್ ಹೇಳಿದ್ದಾರೆ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗೋದು ಸರ್, ಅದೇ ರೀತಿ ಯಾರಾದ್ರೂ ಇದನ್ನ ನೋಡ್ತಾ ಇದಾರೆ ಅಂದ್ರೆ S-Class ನ. ಸೊ 2006 ಮಾಡಲು ಗಾಡಿ ಅಲ್ಲ, 2016 ಮಾಡಲು ಗಾಡಿ. ಸೊ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುವಂತ ಗಾಡಿ, ಅದರಲ್ಲೂ ಟಾಪ್ ಎಂಡ್. ಸೊ ಇದು ಆಲ್ಫಾ ವೇರಿಯಂಟ್ ಇರೋದ್ರಿಂದ ಫುಲ್ಲಿ ಟಾಪ್ ಎಂಡ್ ಸರ್. ಇವತ್ತು ಶಿಫ್ಟ್ ಪ್ರೈಸ್ ಅಲ್ಲಿ 5,5 ಲಕ್ಷ ಗಾಡಿ ಕೊಡ್ತೀವಿ ಸರ್. ಇದನ್ನು ಕೂಡ 0 ಡೌನ್ ಪೇಮೆಂಟ್ ಲಿಸ್ಟ್ ಅಲ್ಲಿ ಹಾಕೋಬಿಡಿ. 0 ಡೌನ್ ಪೇಮೆಂಟ್ ಲಿಸ್ಟ್ ಅಲ್ಲಿ ಆಡ್ ಆನ್ ಮಾಡ್ಕೊಂಬಿಡಿ. ಅಂಡ್ ನೋಡ್ಕೊಳ್ಳಿ, 0 ಡೌನ್ ಪೇಮೆಂಟ್ ಯಾವ್ದಾದಂತ ವೆಹಿಕಲ್ ಬನ್ನಿ ಪಟ್ ಅಂತ ಬನ್ನಿ ಗಾಡಿ. ಅದೇ ರೀತಿ ಯಾರಾದ್ರೂ ಫೋರ್ಡ್ ಫಿಗರ್ ನೋಡ್ತಾ ಇದ್ದಾರೆ, ಅದರಲ್ಲೂ ಟೈಟಾನಿಯಮ್ 2014 ಮಾಡಲು ಗಾಡಿ. ಸೊ ಇದು ಬಂದು 480ಗೆ ಮಾಡ್ಕೊಡ್ತೀನಿ ಸರ್. ಒಂದು 30,000 ಕೊಡಕ್ಕೆ ಹೇಳಿ ಸರ್ ಡೌನ್ ಪೇಮೆಂಟ್. 72,000 ಓಡಿದೆ, ಅದರಲ್ಲೂ ಡೀಸೆಲ್ ಟೈಟಾನಿಯಂ ಗಾಡಿ ಕೊಡ್ತೀನಿ ಸರ್. ಓಕೆ
ಸರ್ ಹೇಳಿ. ಒಂದು ನಿಮಿಷ ತಡ್ರಿ, ಏನು ಮಾಡ್ಲಿದ್ದು ನೋಡಿ. i20 15 ಗ್ರ್ಯಾಂಡ್ ಐಟಮ್ ಸರ್ 2015 ಮಾಡಲು ಗ್ರಾಂಡ್ ಐಟನ್ ನೋಡ್ತಾ ಇದ್ದೀರಾ, ಅದರಲ್ಲೂ ಡೀಸೆಲ್ ಗಾಡಿ ನೋಡ್ತಾ ಇದ್ದೀರಾ ಸರ್. ಬನ್ನಿ ಸರ್, ಸಿಂಗಲ್ ಓನರ್ ಗಾಡಿ, ಬರೀ 4,65,000 ಗಾಡಿ ಕೊಡ್ತೀನಿ ಸರ್. 65,000 ಡೌನ್ ಪೇಮೆಂಟ್ ಸರ್. ಹಾಗೆ ಇನ್ನೊಂದು ಸೊ ಅದೇ ರೀತಿ 2014 ಮಾಡಲು i20 ಏನಾದರೂ ನೋಡ್ತಾ ಇದ್ದೀರಾ ಸರ್, i10 ನೋಡ್ತಾ ಇದ್ದೀರಾ. ಸೊ i10 ಬಂದ್ಬಿಟ್ಟು ಬರೇ 3,65,000 ಹೇಳ್ತಾ ಇದ್ದೀನಿ, ಒಂದು 65,000 ಡೌನ್ ಪೇಮೆಂಟ್ ಸರ್. 65,000ಕ್ಕೆ ಸ್ಪೋರ್ಟ್ಸ್ ವೇರಿಯಂಟ್ ಐಟಮ್ ಸಿಗ್ತಿರೋದು ಸರ್. ಆ ಕಡೆ ಒಂದು ಕ್ವಿಡ್ ಇರೋದಲ್ವಾ ಸರ್? ಕ್ವಿಡ್ ಒಂದಿದೆ ನೋಡಿ ಸರ್. ಸೊ ಇದು ಇವಾಗ ಬಂದಿರೋದು. ಸೊ ಇದು ಬಂದ್ಬಿಟ್ಟು 2017 ಮಾಡಲು. Okay. ಸೊ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ಗಾಡಿ ಕಿಲೋಮೀಟರ್ ಬಂದ್ಬಿಟ್ಟು ಬರೀ 80,000 ರನ್ ಆಗಿರೋ ಅಂತ ಹೊಸ ಟೈರ್ ಹಾಕಿರೋ ಅಂತ RXT ಆಪ್ಷನ್ ಅಲ್ಲೂ, ಅದರಲ್ಲೂ ಟಾಪ್ ಎಂಡ್ ಮಾಡಲು ಗಾಡಿ ಸರ್. ಈ ಗಾಡಿನ ಬಂದ್ಬಿಟ್ಟು ಬರೀ 3,25,000 ಗಾಡಿ ಕೊಡ್ತೀವಿ ಸರ್. 3,25,000 25,000 ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು ಸರ್.